ಚಮ್ಮಕ್ಪುರ್ ವಿಲೇಜಲ್ಲಿ ಹಸು ಮೇಯಿಸೋ ಕೆಲಸ ಮಾಡ್ತಿದ್ದ ಸೀನಯ್ಯ ಅವಳ ಮೊದಲನೇ ಹೆಂಡತಿ ಕಸ್ತೂರಿ ಅನಾರೋಗ್ಯದಿಂದ ಸತ್ತು ಹೋಗ್ತಾರೆ. ಅದರಿಂದ ಅವಳ ಮಗಳು ಭಾರ್ಗವಿ ತಾಯಿ ಇಲ್ಲದ ಲೋಪ ಇರಬಾರ್ದು ಅಂತ ಅಪರ್ಣನ ಎರಡನೇ ಮದ್ವೆ ಮಾಡ್ಕೊಳ್ತಾರೆ. ಮದುವೆ ಆದ ಹೊಸದ್ರಲ್ಲಿ ಭಾರ್ಗವಿನ ಚೆನ್ನಾಗಿ ನೋಡ್ಕೊಳ್ಳೋವಳು ಅಪರ್ಣಗೆ ಮಗಳು ಅರ್ಚನಾ ಹುಟ್ಟಿದ ಮೇಲೆ ಪಾಪ ಭಾರ್ಗವಿಗೆ ಕಷ್ಟಗಳು ಶುರುವಾಯಿತು. ಅಡುಗೆ ಮಾಡಿಸೋಳು, ಬಟ್ಟೆಗಳು ಒಗಿಸ್ತಿದ್ಲು, ಅಡವಿಗೆ ಹೋಗಿ ಕಟ್ಟಿಗೆ ಹೊಡ್ಕೊಂಡು ಬರೋಕ್ಕೆ ಕಳಿಸ್ತಿದ್ಲು. ಆದರೂ ಸರಿ ಯಾವತ್ತೂ ಭಾರ್ಗವಿ ಬೇಜಾರು ಮಾಡ್ಕೊಂಡಿರಲಿಲ್ಲ. ಎಲ್ಲ ಕೆಲಸಗಳು ನಗುತ್ತಾ ಮಾಡ್ತಿದ್ಲು. ಆ ನಗುನ ನೋಡಿದ್ರೇ ಅಪರ್ಣಗೆ ಮೈ ಉರಿತಿತ್ತು. ಎಷ್ಟು ಕಷ್ಟಗಳು ಕೊಟ್ಟರು ನಗ್ತಾ ಮರ್ತೋಗ್ತಾಳೆ, ಎಷ್ಟು ಕೆಲಸ ಹೇಳಿದ್ರು ನಗ್ತಾ ಮಾಡ್ತಾಳೆ. ಇವಳನ್ನ ಹೇಗೆ ಬಿಡಿಸ್ಕೋಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ ಅಪರ್ಣ. ಇಷ್ಟರಲ್ಲಿ ಅವಳ ಹತ್ರಕ್ಕೆ ಅವ್ರ ಮಗಳು ಅರ್ಚನಾ ಬರ್ತಾಳೆ. ಅಮ್ಮನ ಯೋಚನೆಗೆ ಸಹಾಯ ಮಾಡ್ತಾಳೆ. ತಾಯಿ ಮಗಳು ಸೇರಿ ಒಂದು ಪದಕ ಹಾಕ್ತಾರೆ. ಅದರಲ್ಲಿ ಭಾಗವಾಗಿನೇ ಒಂದು ದಿನ ತುಂಬ ಕತ್ಲಾದ ನಂತರ ಭಾರ್ಗವಿನ ಕರೀತಾಳೆ ಅಪರ್ಣ. ಭಾರ್ಗವಿ, ಬೆಳಿಗ್ಗೆ ಆದ್ರೆ ದಿವಾಲಿ, ಕೆಲ್ಸಗಳಲ್ಲಿ ಬಿದ್ದು ನಾಳೆಗೆ ಕಟ್ಟಿಗೆ ಇಲ್ಲ ಅನ್ನೋದೇ ಮರ್ತು ಹೋದೆ. ಕಜ್ಜಾಯ ಮಾಡ್ಬೇಕಲ್ವಾ, ಹೋಗಿ ಕಟ್ಟಿಗೆ ತಗೊಂಡ್ ಬಾ ಹೋಗು. ತುಂಬಾ ಕತ್ಲಾಯ್ತಲ್ವಾ, ಅಡವಿಲಿ ಕಟ್ಟಿಗೆ ಕಾಣಿಸಲ್ಲ. ಬೆಳಿಗ್ಗೆ ಹೊರಡ್ತೀನಿ ಬಿಡಿ ಚಿಕ್ಕಮ್ಮ. ನಾಳೆ ಆಗಲ್ಲ, ಕೆಲ್ಸಗಳು ಹಾಗೆ ಇದೆ ಎಲ್ಲ. ಅದಕ್ಕೆ ನೀನ್ ಈಗ್ಲೇ ಹೋಗಿ ಕಟ್ಟಿಗೆ ತಂದು ಬೇಗ ಬಾ ಹೋಗು. ಇಷ್ಟು ಕತ್ಲಲ್ಲಿ ಕಟ್ಟಿಗೆ ಕಾಣಿಸಲ್ಲ ಚಿಕ್ಕಮ್ಮ, ಬೆಳಿಗ್ಗೆನೆ ಕಾಣಿಸುತ್ತೆ. ಮತ್ತೆ ರಾತ್ರಿಗೆ ನಿನ್ ಕಾಲಿಟ್ಟು ಅಂಟಿಸ್ಬೇಕಾ ಹೊಲೆ? ಮಾತುಗಳು ಹೇಳ್ದೆ ಹೋಗಿ ಕಟ್ಟಿಗೆ ತಂದು ಕೊಟ್ರೇನೆ ನಿನಗೆ ಅನ್ನ, ಇಲ್ಲ ಅಂದ್ರೆ ಹಾಸ್ಕೊಂಡಿರ್ಬೇಕು ಅಂತ ಕೋಪವಾಗಿ ಅಂತಾಳೆ ಅಪರ್ಣ. ಚಿಕ್ಕಮ್ಮನ್ಗೆ ಕೋಪ ಬಂತು. ಕೋಪ ಬಂದ್ರೆ ಸತ್ತು ಹೋದ ಅವ್ರ ಅಮ್ಮನ್ನ ಬೈತಾಳೆ. ಅದು ಇಷ್ಟ ಇಲ್ಲದೆ ಭಾರ್ಗವಿ ಆ ಕತ್ಲಲ್ಲಿ ಕಟ್ಟಿಗೆ ಹೊಡೆಯೋಕೆ ಅಂತ ಅಡವಿಗೆ ಹೋಗ್ತಾಳೆ. ಮನೆಗೆ ಬಂದ ಸೀನಯ್ಯಗೆ ಅವಳ ಮೊದಲನೇ ಮಗಳು ಭಾರ್ಗವಿ ಕಾಣಿಸ್ಲಿಲ್ಲ ಅಂತ ಭಾರ್ಗವಿ ಬಗ್ಗೆ ಕೇಳ್ತಾನೆ. ಕಟ್ಟಿಗೆಗೋಸ್ಕರ ಬೆಳಿಗ್ಗೆ ಅಡವಿಗೆ ಹೋದ್ಲು. ಇಲ್ಲಿ ತನಕ ಬರ್ಲಿಲ್ಲ ರೀ. ನಾನು ಅರ್ಚನಾ ಇಬ್ರು ಸೇರಿ ಅಡವಿಗೆ ಹೋಗಿ ನೋಡಿದ್ವಿ. ಆದ್ರೆ ನಮಗೆ ಎಲ್ಲೂ ಭಾರ್ಗವಿನೇ ಕಾಣಿಸ್ಲಿಲ್ಲ. ಎಷ್ಟ್ ಕೂಗಿದ್ರು ಮಾತಾಡ್ಲಿಲ್ಲ ರೀ. ನೋಡಿ ನೋಡಿ ಮನೆಗ್ ಬಂದ್ಬಿಟ್ವಿ. ಆ ಮಾತುಗಳು ಕೇಳಿ ಭಾರ್ಗವಿ ಎಲ್ಲಾದ್ರೂ ಅಡವಿಯಲ್ಲಿ ಸಿಕ್ಕಾಕೊಂಡಿದ್ದಾಳ ಅಂತ, ಇಲ್ಲದಿದ್ರೆ ಯಾವ್ದಾದ್ರೂ ಪ್ರಾಣಿಗೆ ಆಹಾರವಾದ್ಲಾ ಅಂತ ಹೋಗಿ ನೋಡೋಣ ಅಂತ ಟಾರ್ಚ್ ಲೈಟ್ ತಗೊಂಡು ಹೊರಡ್ತಾ ಇರ್ತಾನೆ. ಬೇಡ ಅಂತ ಅಪರ್ಣ ನಿಲ್ಲಿಸ್ತಾಳೆ. ಆದ್ರಿಂದ ಆ ಕಡೆ ಬಾಗಿಲು ಹತ್ರ ಕೂತ್ಕೊಂಡು ನೋಡ್ತಾ ಇರ್ತಾನೆ. ಇನ್ನು ಅಡವಿಲಿ ಕಟ್ಟಿಗೆಗೋಸ್ಕರ ನೋಡುತ್ತಾ ಮುಂದಕ್ಕೆ ಹೋಗ್ತಿರ್ತಾಳೆ ಭಾರ್ಗವಿಗೆ ಒಣಗೋಗಿರೋ ಮರ ಒಂದು ಕಾಣಿಸುತ್ತೆ. ಆ ಮರನ ಹೊಡೆದು ಕಟ್ಟಿಗೆಯಾಗಿ ತಗೊಂಡು ಹೊರಡಬೇಕು ಅಂತ ಭಾವಿಸ್ತಾಳೆ. ಇನ್ನು ಆಗ್ಲೇ ಆ ಮರ ಹೀಗೆ ಅನ್ನುತ್ತೆ, ಬೇಡ ತಾಯಿ, ನನ್ನ ಸಾಯಿಸ್ಬೇಡ. ನನಗೆ ಇನ್ನೂ ಬದುಕಬೇಕು ಅಂತ ಇದೆ. ಸ್ವಲ್ಪ ನೀರು ತಂದು ನನಗೆ ಹಾಕಿದ್ರೆ ನಿನಗೆ ಪುಣ್ಯ ಬರುತ್ತೆ ಅಂತ ಮರ ಹೇಳಿದ ತಕ್ಷಣನೇ ಆ ಮರದ ಮೇಲೆ ಅಯ್ಯೋ ಅನ್ಸುತ್ತೆ ಭಾರ್ಗವಿಗೆ. ತಕ್ಷಣನೇ ಪಕ್ಕದಲ್ಲೇ ಇರೋ ನೀರಿನ ಗುಂಟೆಯಿಂದ ಮಡಕೆಯಿಂದ ನೀರು ತಂದು ಆ ಮರಕ್ಕೆ ಹಾಕ್ತಾಳೆ. ಹಾಗೆ ಸ್ವಲ್ಪ ಮಡಕೆ ನೀರು ಹಾಕಿದ ಮೇಲೆ ಆ ಮರ ಎಲ್ಲ ಹೊಳೆಯುತ್ತಾ ಕಳೆಯಾಗಿರುತ್ತೆ. ತುಂಬ ಸಂತೋಷ ತಾಯಿ, ನಿನಗೆಲ್ಲ ಶುಭವಾಗ್ಲಿ ಅಂತ ಒಂದು ಬುಟ್ಟಿ ತುಂಬ ಕ್ರ್ಯಾಕರ್ಸ್ ಕೊಡುತ್ತೆ. ಇದು ನನಗೆ ಯಾಕೆ, ನನಗೇನು ಬೇಡ ಬೇಡ ಅಂತ ಅನ್ಬೇಡ ಮಗು. ಈ ಅಮ್ಮ ಪ್ರೀತಿಯಿಂದ ನಿಮ್ಗೆ ಕೊಡ್ತಾ ಇದ್ದಾಳೆ. ಇದರಿಂದ ನಿನ್ ಕಷ್ಟಗಳು ತೀರಿ ಹೋಗುತ್ತೆ ನೋಡು. ಇನ್ನ ಸರಿ ಅಂತ ಅದನ್ನ ತಗೊಂಡು ಭಾರ್ಗವಿ ಮನೆಗೆ ಬರ್ತಾಳೆ. ಹೊಸುಳ್ ಹತ್ರ ಇರೋ ತಂದೆನ ನೋಡ್ತಾಳೆ ಭಾರ್ಗವಿ. ಹೋಗಿ ಪ್ರೀತಿಯಿಂದ ಹಿಡ್ಕೊಳ್ತಾಳೆ. ಕಟ್ಟಿಗೆ ಸಿಗ್ಲಿಲ್ಲ ಅಂತ ಹೇಳ್ತಾಳೆ. ಇನ್ನ ಸರಿ ಅಂತ ಇಬ್ರು ಸೇರಿ ಕಟ್ಟಿಗೆ ಹೊಡ್ಕೊಂಡು ಬರೋಣ ಅಂತ ಅವ್ರ ಅಪ್ಪ ಇನ್ನ ಒಳಗಡೆಗೆ ಹೋಗೋಣ ನಡಿ ಅಂತಾನೆ. ಭಾರ್ಗವಿನ ಒಳಗಡೆಗೆ ಕರ್ಕೊಂಡು ಹೋಗ್ತಿದ್ದಾಗ ಅಪರ್ಣ ಬರ್ತಾಳೆ. ಕಟ್ಟಿಗೆ ತರಲಿಲ್ಲ, ಇದೇನೋ ಮರ ತಂದಿದ್ದಾಳೆ ಅಂತ, ಇದನ್ನ ತಿನ್ನಕ್ಕಾಗುತ್ತಾ ಅಂತ ಕೋಪ ಮಾಡ್ಕೊಳ್ತಾಳೆ. ಇನ್ನ ರಾತ್ರಿ ಅಳ್ತಾನೆ ಮಲಗ್ತಾಳೆ ಭಾರ್ಗವಿ. ಮರುದಿನ ದಿವಾಳಿ ರಾತ್ರಿ ಆಗುತ್ತೆ. ಅಪರ್ಣ, ರಚನಾ ಇಬ್ರು ಒಳ್ಳೆ ಬಟ್ಟೆಗಳು ಹಾಕೊಳ್ತಾರೆ. ಭಾರ್ಗವಿಯನ್ನು ಹಳೆ ಬಟ್ಟೆಗಳಲ್ಲೇ ಇರ್ತಾಳೆ. ದೀಪಗಳು ಇಟ್ಟು ಹೊರಗಡೆ ಬಾಂಬ್ಗಳು ಹೊಡಿತಾ ಇರ್ತಾರೆ. ಆಗ ಭಾರ್ಗವಿಗೆ ಮರ ಅವ್ರಿಗೆ ಕೊಟ್ಟ ಕ್ರ್ಯಾಕರ್ಸ್ ನೆನಪಿಗೆ ಬರುತ್ತೆ. ಅವಳಿಗೆ ಕೊಟ್ಟ ಕ್ರ್ಯಾಕರ್ಸ್ ನೆನಪಿಗೆ ಬರುತ್ತೆ. ಹೋಗಿ ಆ ಬುಟ್ಟಿನ ತಂದು ಬಾಗಿಲ ಹತ್ರಕ್ಕೆ ಬರ್ತಾಳೆ. ಒಂದು ಕ್ರ್ಯಾಕರ್ನ ಹಚ್ತಾಳೆ. ಅದರಿಂದ ಎಲ್ಲ 10 ರೂಪಾಯಿ ನೋಟುಗಳು ಕೆಳಗೆ ಬೀಳುತ್ತೆ. ಅದನ್ನು ನೋಡಿದ ಎಲ್ಲರೂ ಆಶ್ಚರ್ಯ ಪಡ್ತಾರೆ. ತಕ್ಷಣ ಅರ್ಚನಾ ಒಂದು ಕ್ರ್ಯಾಕರ್ನ ತಗೊಂಡು ಅಂಟಿಸ್ತಾಳೆ. ಅದರಿಂದ ಎಲ್ಲ ಕಲ್ಲುಗಳೇ ಬರುತ್ತೆ. ಅದನ್ನು ನೋಡಿದ ಅರ್ಚನಾ ಅಳ್ತಾ ಇರ್ತಾಳೆ. ಇನ್ನು ಭಾರ್ಗವಿ ಇನ್ನೊಂದು ಕ್ರ್ಯಾಕರ್ನ ಅಂಟಿಸ್ತಾಳೆ. ಅದರಲ್ಲಿಂದ 500 ರೂಪಾಯಿ ನೋಟುಗಳು ಬರುತ್ತೆ. ಅರ್ಚನಾ ಒಂದು ಕ್ರ್ಯಾಕರ್ ತಗೊಂಡು ಬೆಳಗಿಸ್ತಾಳೆ. ಅದರಲ್ಲಿಂದ ಇಜ್ಜಲು ಹೊರಗಡೆ ಬರುತ್ತೆ. ಅದನ್ನು ನೋಡಿ ಅಳ್ತಿರ್ತಾಳೆ ಅರ್ಚನಾ.
ಹೀಗೆ ಎಲ್ಲ ಕ್ರ್ಯಾಕರ್ಸ್ನ ಭಾರ್ಗವಿ ಅಂಟಿಸ್ತಾಳೆ. ಭಾರ್ಗವಿ ಅಂಟಿಸಿದ ಪ್ರತಿ ಕ್ರ್ಯಾಕರ್ಸಿಂದ ಹಣ ಬರೋಕ್ಕೆ ಶುರುವಾಗುತ್ತೆ. ತಗೊಳ್ತಾಳೆ ಭಾರ್ಗವಿ. ಮನ್ಸಲ್ಲೇ ಮರ ತಾಯಿಗೆ ಕೃತಜ್ಞತೆಗಳು ಹೇಳ್ಕೊಳ್ತಾಳೆ. ಅವರ ಮಗಳು ಅರ್ಚನಾ ಪಟಾಕಿ ಅಂಟಿಸಿದ್ರು ಮಾತ್ರ ಕಲ್ಲುಗಳು ಇಜ್ಜಲು ಕೆಲ್ಸಕ್ಕೆ ಬಾರದ ಹುಣಸಿನ ಬೀಜಗಳು ಬರ್ತಾ ಇರುತ್ತೆ. ಆದ್ರೆ ಸವತಿ ಮಗಳು ಭಾರ್ಗವಿ ಅಂಟಿಸಿದ್ರೆ ಹಣ ಬರ್ತಿದೆ. ನಿಜಕ್ಕೆ ಇದೆಲ್ಲ ಮಾಯ ಅಂತ ಹೇಗ್ ನಡೆಯುತ್ತೆ ಅಂತ ಯೋಚಿಸ್ತಾ ಇರ್ತಾಳೆ ಅಪರ್ಣ. ಆ ಕ್ರ್ಯಾಕರ್ ಯಾರು ಕೊಟ್ರು, ಎಲ್ಲಿ ಕೊಟ್ರು ಅಂತ ಭಾರ್ಗವಿನ ಕೇಳಿ ತಿಳ್ಕೊಳ್ತಾಳೆ. ಆದ್ರೆ ಏನ್ ಮಾಡಿದ್ರು ಆ ಮಾಯ ಕ್ರ್ಯಾಕರ್ಸ್ ಬಂತು ಅನ್ನೋದು ಮರ್ತೋಗ್ತಾಳೆ. ಆಲಸ್ಯ ಮಾಡದೆ ಅವರ ಮಗಳು ಅರ್ಚನಾನ ಕರ್ಕೊಂಡು ಅಡವಿಗೆ ಹೋಗ್ತಾಳೆ. ಅಡವಿಯೆಲ್ಲ ಸುತ್ತಿ ನೋಡ್ತಿದ್ದಾಗ ಮಾಯ ಮರ ಹೀಗನ್ನತ್ತೆ, ಯಾರು ಬೇಕಮ್ಮ, ಯಾರಾದ್ರೂ ತಪ್ಪೋದ್ರ? ಇನ್ನ ಮರ ಮಾತಾಡೋದು ನೋಡಿ ಆಶ್ಚರ್ಯ ಪಡ್ತಾರೆ ಅವರಿಬ್ರು. ಸ್ವಲ್ಪ ಭಯ ಪಡ್ತಿರ್ತಾರೆ. ಭಯ ಪಡಬೇಡಿ, ನಾನು ನಿಮಗೆ ಸಹಾಯ ಮಾಡ್ತೀನಿ. ಇಲ್ಲಿ ಒಂದು ಮಾಯಾ ಮರ ಇದೆಯಂತೆ. ನನ್ನ ಸವತಿ ಮಗಳು ಬಂದಾಗ ಮಾಯಾ ಕ್ರ್ಯಾಕರ್ಸ್ ಕೊಟ್ಲಂತೆ. ಈಗ ನಾನು ನನ್ನ ಮಗಳು ಬಂದಿದ್ದೀವಿ, ನಮಗೂ ಆ ಮಾಯಾ ಕ್ರ್ಯಾಕರ್ಸ್ ಬೇಕು. ಅಪರ್ಣ ನಡತೆ ಕೇಳ್ತಿರೋ ಹಾಗಿಲ್ಲ, ಡಿಮ್ಯಾಂಡ್ ಮಾಡ್ತಿರೋ ಹಾಗೆ ಅಹಂಕಾರವಾಗಿ ಮಾತಾಡ್ತಿದ್ದಾಳೆ. ಅದನ್ನು ಗಮನಿಸಿದ ಮರ ಅಪರ್ಣೊಂದಿಗೆ ಹೀಗನ್ನುತ್ತೆ, ನಾನೇ ತಾಯಿ ಮಾಯಾ ಮರ, ಹೇಳಿ ನಿಮ್ಗೇನು ಬೇಕು? ನಮಗೂ ತುಂಬ ಹಣ ಕೊಡೋ ಮಾಯಾ ಕ್ರ್ಯಾಕರ್ಸ್ ಕೊಡು. ಅದಕ್ಕೆ ಆ ಮರ ತಪ್ಪದೇ ಕೊಡ್ತೀನಿ ಅನ್ನುತ್ತೆ. ತಪ್ಪದೇ ಕೊಡ್ತೀನಿ, ನನಗೆ ತುಂಬ ದಾಹವಾಗಿದೆ, ಸ್ವಲ್ಪ ನೀರು ಹಾಕ್ತಿರು ದಯವಿಟ್ಟು. ಹಾಗೆ ಆ ಮರ ಕೇಳಿದಾಗಲೇ ಅಪರ್ಣ ಅರ್ಚನಾ ನೀರು ಹಾಕಲ್ಲ. ಹಣ ಇರೋ ಮಾಯಾ ಕ್ರ್ಯಾಕರ್ಸ್ ಕೊಡ್ತೀಯಾ ಇಲ್ವಾ ಅಂತ ಮರವೊಂದಿಗೆ ಜಗಳ ಮಾಡ್ತಾರೆ. ರೆಂಬೆಗಳನ್ನು ಮುರಿದಾಕ್ತೀವಿ ಅಂತ, ನಿನ್ನ ಕತ್ತರಿಸಾಕ್ತೀವಿ ಅಂತ. ಅದಕ್ಕೆ ಮರ ಇವ್ರಿಗೆ ತಕ್ಕ ಪಾಠ ಹೇಳಬೇಕು ಅಂತ ಕ್ರ್ಯಾಕರ್ಸ್ ತುಂಬಿದ 2 ಬುಟ್ಟಿಗಳನ್ನು ಕೊಡುತ್ತೆ. ಅದು ಇಲ್ಲಿ ಕೆಲಸ ಮಾಡಲ್ಲ, ನೀವು ಮನೆಗೆ ಹೋದ ಮೇಲೇ ಕೆಲಸ ಮಾಡುತ್ತೆ ಅಂತ ಹೇಳಿ ಆ ಮರ ಮಾಯ ಆಗೋಗುತ್ತೆ. ಇನ್ನು ಅವ್ರ ಮರ ಹೇಳಿದ್ದು ನಿಜಾನೇ ಆಗಿರಬಹುದು ಅಂದ್ಕೊಳ್ತಾರೆ. ಆ ಬುಟ್ಟಿಗಳನ್ನು ಎತ್ಕೊಂಡು ಸಂತೋಷವಾಗಿ ಮನೆಗೆ ಬರ್ತಾರೆ. ಗಂಡ ಸೀನಯ್ಯನ ಸವತಿ ಮಗಳು ಭಾರ್ಗವಿನ ಕರೀತಾರೆ. ಅವ್ರ ಹತ್ರ ಇರೋ ಮಾಯಾ ಕ್ರ್ಯಾಕರ್ಸ್ನ ಇಬ್ರು ನೋಡ್ತಾರೆ. ತಾಯಿ ಮಗಳು ಇಬ್ರು ಬುಟ್ಟಿಗಳನ್ನು ತೆಗಿತಾರೆ. ಕ್ರ್ಯಾಕರ್ಸ್ ಎಲ್ಲ ಕಟ್ಟಿಗೆಯಾಗಿ ಬದಲಾಗ್ಬಿಡುತ್ತೆ. ಅದನ್ನು ನೋಡಿ ನಗ್ತಾ ಇರ್ತಾರೆ ಭಾರ್ಗವಿ ಸೀನಯ್ಯ. ಇನ್ನು ಅದರಿಂದ ತಾಯಿ ಮಗಳು ಇಬ್ರು ಮುಖ ಸಪ್ಪಗೆ ಮಾಡ್ಕೊಳ್ತಾರೆ.